39-40 ವೀಕ್ಸ್ ಆದಾಗ ಲೇಬರ್ ಸೈನ್ಸ್ ಇನ್ನೂ ಏನು ಇಲ್ಲ ಅಂದರೆ ಡಾಕ್ಟರ್ಸ್ ಏನು ಮಾಡ್ತಾರೆ, ಯೂಶಲಿ ಇಂಡಕ್ಷನ್ನ ಸಜೆಸ್ಟ್ ಮಾಡ್ತಾರೆ. ನಾನು ಮುಂಚೆ ಕೂಲ್ ಇಂಡಕ್ಷನ್ ಅಂದರೆ ಏನು, ಒಂದು ಸಿಂಪಲ್ಲಾಗಿ ಇಂಜೆಕ್ಷನ್ನೋ ಏನೋ ಒಂದು ಮೆಡಿಸಿನ್ನೋ ಕೊಡ್ತಾರೆ, ನ್ಯಾಚುರಲ್ಲಾಗಿ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ಅದು ಹಾಗಲ್ಲ. ಇಂಡಕ್ಷನ್ ಅಂದರೆ ಒಂದು ಪ್ರೊಸೀಜರ್ ಮಾತ್ರ ಅಲ್ಲ, ಅದೊಂದು ಫುಲ್ ಪ್ರೋಸೆಸ್. ಸರ್ವಿಕ್ಸ್ ಎಷ್ಟು ರೈಪ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದರಲ್ಲಿ ಮೆಂಬ್ರೇನ್ ಸ್ವೀಪ್, ಸರ್ವಿಕ್ಸ್ ರೈಪನ್ ಮಾಡೋಕ್ಕೆ ಹಾರ್ಮೋನ್ಸ್ ಅಥವಾ ಬಲೂನ್ ಕ್ಯಾಥೆಟರ್ ಯೂಸ್ ಮಾಡೋದು, ವಾಟರ್ಸ್ ಬ್ರೇಕ್ ಮಾಡೋದು ಅಥವಾ ಆಕ್ಸಿಟೋಸಿನ್ ಡ್ರಿಪ್ ಕೊಡೋದು ಎಲ್ಲ ಇನ್ವಾಲ್ವ್ ಆಗಿರ್ಬೋದು. ಈ ಪ್ರೋಸೆಸ್ ಅವರ್ಸ್ ತಗೋಬೋದು, ಕೆಲವು ಸರ್ತಿ ದಿನಗಳು ಕೂಡ ಡೇಸ್ ತಗೊಳತ್ತೆ. ಆ್ಯಂಡ್ ಇದು ನ್ಯಾಚುರಲ್ ಲೇಬರ್ಗಿಂತ ಜಾಸ್ತಿ ಪೇನ್ಫುಲ್ ಆಗೂ ಇರ್ಬೋದು. ಎಸ್ ಅಂತ ಹೇಳೋಕ್ ಮುಂಚೆ ಪ್ರತಿ ಸ್ಟೆಪ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆಯಾ ಅಂತ ಕೇಳಿ ತಿಳ್ಕೊಳ್ಳಿ. ಇದು ನಿಮ್ಮ ರೈಟ್ಸ್.